ನಮಸ್ಕಾರ. ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ಮಾತು ಇನ್ನೇನು ಆರಂಭಿಸಬೇಕು. ಅದಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಕೊಳ್ತಾ ಇದ್ದೀರಾ, ದಯಮಾಡಿ ಅವುಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಬಟನ್ ಒತ್ತೋದ್ರ ಮೂಲಕ ಅಂತ ಪ್ರಾರ್ಥನೆ ಮಾಡ್ತಾ, ಮನವಿ ಮಾಡ್ತಾ, ಅರಿಕೆ ಮಾಡ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಇವತ್ತು ನಾ ತಂದಿರ್ತಕ್ಕಂಥ ವಿಷಯ ಕಡ್ಡಾಯದ ಈ ಖಾತೆ, ಅದನ್ನು ಪಡೆಯೋದಕ್ಕಿರ್ತಕ್ಕಂಥ ತೊಂದರೆಗಳು, ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ. ಈ ಬೆಂಗಳೂರಲ್ಲಿ BBMPಲಿ ಈ ಖಾತೆ ಬಗ್ಗೆ ದೊಡ್ಡ ರಾಡಿ ಮಾಡಿಬಿಟ್ಟಿದ್ರಪ್ಪ. ತುಂಬ ಸಮಸ್ಯೆ ಮಾಡಿಬಿಡ್ತು. ಮೊದಲಿಂದ ಒಂದೇ ಖಾತೆ ಇತ್ತು. ಆಮೇಲೆ ಏನು ಮಾಡಿದ್ರು, ಭಾಳಷ್ಟು ಹೊರಗಿರ್ತಕ್ಕಂಥ ಪ್ರದೇಶಗಳು ಬೆಂಗಳೂರಿನ ವ್ಯಾಪ್ತಿಗೆ ಬಂದ ಮೇಲೆ, ಬೆಂಗಳೂರು ಕಾರ್ಪೊರೇಷನ್ ವ್ಯಾಪ್ತಿಗೆ ಬಂದ ಮೇಲೆ ಬೃಹತ್ ಬೆಂಗಳೂರು ನಗರ ಪಾಲಿಕೆ ಅಂತ ಕರೆದ್ರು, ಮಹಾನಗರ ಪಾಲಿಕೆ ಅಂತ ಕರೆದ್ರು. ಆಗ ಅಲ್ಲಿರ್ತಕ್ಕಂಥ ಸೈಟ್ಗಳು, ಬಿಲ್ಡಿಂಗ್ಗಳೆಲ್ಲ ಕಾನೂನು ಪ್ರಕಾರ ರಚನೆ ಆಗಿರಲಿಲ್ಲ, ಗೊತ್ತಾಯ್ತಾ. ಕಾನೂನಿನ ಕೆಲವು ಅಂಶಗಳನ್ನು ಬಿಟ್ಟು ಸೈಟ್ ಫಾರ್ಮೇಷನ್ ಮಾಡಿದರು, ಗೊತ್ತಾಯ್ತಾ. ಇದೆಲ್ಲ ನ್ಯೂನತೆಗಳು, ಕಾನೂನು ನ್ಯೂನತೆಗಳಿದ್ವು. ಆದ್ದರಿಂದ ಅವುಗಳಿಗೆ ಯಾವುದು ಕಾನೂನುಬದ್ಧವಾಗಿ ರಚನೆ ಆಗಿರ್ತಕ್ಕಂಥ ಪ್ರಾಪರ್ಟಿ ಇದ್ದಾವೆ ಅವಕ್ಕೆ ಎ ಖಾತೆ ಕೊಟ್ಟರು. ಯಾವ ಪ್ರಾಪರ್ಟಿಗಳು ಕಾನೂನು ಪ್ರಕಾರ ರಚನೆ ಆಗಿಲ್ಲ ಅವಕ್ಕೆ ಬಿ ಖಾತೆ ಅಂತ ಕೊಟ್ಟರು, ಗೊತ್ತಾಯ್ತಾ. ಅದು ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಎ ಖಾತೆ ಯಾವುದು, ಬಿ ಖಾತೆ ಯಾವುದು ಅಂತ. ಒಂದು ವೇಳೆ ಒಂದು ಪ್ರಾವಿಷನ್ ಕೊಟ್ಟರು, ಒಂದು ವೇಳೆ ಬಿ ಖಾತಾ ಪ್ರಾಪರ್ಟಿಗಳು ಎ ಖಾತೆ ಆಗ್ಬೋದು. ಯಾವಾಗ ಅಂದರೆ ಅವ್ರಿಗಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸ್ಕೊಂಡ್ರೆ ಮತ್ತು ಕಾನೂನು ಪ್ರಕಾರ ಏನು ಮಾಡಬೇಕು ಆ ಒಂದು ಕೆಲಸಗಳನ್ನು ಕಾನೂನುಬದ್ಧ ರೀತಿಯಲ್ಲಿ ಮಾಡಿದರೆ ಆ ಸೈಟಿಗೆ ಸಂಬಂಧಪಟ್ಟಂತೆ, ಗೊತ್ತಾಯ್ತಾ, ಆಗ ಅದಕ್ಕೆ ನಾವು ಎ ಖಾತೆ ಕೊಡ್ತೀವಿ ಅಂದರು. ಮತ್ತು ಬೆಟರ್ಮೆಂಟ್ ಚಾರ್ಜಸ್ಸು ಕಟ್ಟಬೇಕಾಗತ್ತೆ ಅಂದರು. ಭಾಳಷ್ಟು ಜನ ಎ ಬಿ ಖಾತೆನ ಎ ಖಾತೆನೂ ಮಾಡಿಕೊಂಡ್ರು, ಗೊತ್ತಾಯ್ತಾ. ಇದು ನಡೆದು ಬಂದ ಪರಿಸ್ಥಿತಿ. ಈಗ ಒಂದು ಹೊಸದಾಗಿ ಒಂದು ವ್ಯವಸ್ಥೆ ಜಾರಿಗೆ ಬಂದಿದೆ. ಈಗ ಈ ಖಾತೆ ಎಲೆಕ್ಟ್ರಾನಿಕ್ ಖಾತೆ, ಡಿಜಿಟಲ್ ಖಾತೆ ಅಂತೀವಲ್ಲ, ಅದು ಬಂದಿದೆ ಈಗ ಜಾರಿಗೆ. ಮೊದಲೆಲ್ಲ ಬರೀ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಬಗೆಯ ಆಸ್ತಿಗಳಿಗೂ ಅದಿತ್ತು, ಗೊತ್ತಾಯ್ತು. ಅಗ್ರಿಕಲ್ಚರ್, ಕೃಷಿ ಭೂಮಿ ಬಿಟ್ಟು, ಗೊತ್ತಾಯ್ತಾ, ಪಂಚಾಯತ್ ವ್ಯಾಪ್ತಿಗೆ ಬರಲ್ಲ ಅದು. ಆದ್ದರಿಂದ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದೇ ಸೈಟು, ಮನೆ, ಕಟ್ಟಡ, ಕಮರ್ಷಿಯಲ್ ಆಗಿರ್ಬೋದು ಅಥವಾ ರೆಸಿಡೆನ್ಷಿಯಲ್ ಆಗಿರ್ಬೋದು, ವಾಸದ್ದಿರ್ಬೋದು, ಕಮರ್ಷಿಯಲ್ ಇರ್ಬೋದು, ಅದಕ್ಕೆಲ್ಲ ಈ ಖಾತೆ ಕಡ್ಡಾಯ ಅಂತಿತ್ತು, ಗೊತ್ತಾಯ್ತಾ. ಆ ಈ ಖಾತೆ ಕಡ್ಡಾಯದ ಒಂದು ನಿಯಮವನ್ನು ಈಗ ರಾಜ್ಯದ ಎಲ್ಲ ಮುನ್ಸಿಪಾಲ್ಟಿಗಳಿಗೆ ಮತ್ತು ಕಾರ್ಪೊರೇಷನ್ಗಳಿಗೆ, ಎಲ್ಲ ಪಟ್ಟಣ ಪಂಚಾಯತ್ ಎಲ್ಲ ಕಡೆ ವಿಸ್ತರಣೆ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕಡೆ ಖಾತೆಗಳು ಈ ಖಾತೆ ಆಗಬೇಕು. ಆ ಈ ಖಾತೆಗೆ ಏನಾಗುತ್ತೆ, ಕೆಲವು ಅರ್ಹತೆಗಳು ಬೇಕಾಗತ್ತೆ. ಇಲ್ಲದೆ ಹೋದರೆ ನೀವು ಈ ಖಾತೆ ಮಾಡ್ಕೊಳ್ಳೋಕೆ ಬರೋದಿಲ್ಲ, ಗೊತ್ತಾಯ್ತಾ. ಈ ಖಾತೆ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ನಾನು ನಿಮ್ಗೆ ಹೇಳ್ತೀನಿ. ನೀವು ಈ ಸ್ವತ್ತು ಅಂತ ಹೇಳಿ ವೆಬ್ಸೈಟ್ ಇದೆ ಅಥವಾ ಆ್ಯಪ್ ಇದೆ, ಅಲ್ಲಿ ಹೋಗಿ ವಿವರಗಳನ್ನು ನೀಡಿ ನೀವು ಈ ಖಾತೆ ಮಾಡ್ಕೋಬೇಕು. ಈ ಖಾತೆ ಕಡ್ಡಾಯ ಯಾಕೆ ಮಾಡಿದ್ದಾರೆ ಮತ್ತು ಈ ಖಾತೆ ಮಾಡ್ಕೊಳ್ದೋದ್ರೆ ಏನು ತೊಂದರೆ ಆಗುತ್ತೆ ಅಂದರೆ, ಅವ್ರ ಪ್ರಕಾರ ಎಲ್ಲ ಕಡೆ ಒಂದೇ ಥರದ ಖಾತೆ ಇದ್ದರೆ ಅದು ಗುರುತಿಸೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ, ಕಾನೂನುಬದ್ಧವಾಗಿರುತ್ತೆ ಅನ್ನೋ ಕಾರಣಕ್ಕೆ ಮಾಡ್ಕೊಂಡಿದ್ದಾರೆ. ಆದರೆ ಈ ಖಾತೆ ಇಲ್ಲದೆ ಹೋದರೆ ನೀವು ಯಾವುದೇ ಆಸ್ತಿಯನ್ನು ಕೊಳ್ಳೋಕ್ಕೆ ಬರೋಲ್ಲ, ಮಾರಕ್ಕೆ ಬರೋಲ್ಲ ಮತ್ತು ಬ್ಯಾಂಕ್ನಲ್ಲಿ ಸಾಲ ತೊಗೊಳಕ್ಕೆ ಬರೋಲ್ಲ, ಗೊತ್ತಾಯ್ತು. ಯಾಕಂದರೆ ಈ ಖಾತೆ ಆಗಿದೆಯಾ ಅಂತ ಕೇಳ್ತಾರೆ, ಆಗಿಲ್ಲ ಅಂದರೆ ಕೊಡಲ್ಲ. ಮತ್ತು ಇನ್ನೊಂದು ವಿಷಯ, ಭಾಳ ಇಂಪಾರ್ಟೆಂಟ್ ವಿಷಯ, ಪ್ರತಿ ಆಸ್ತಿಗೂ PID ನಂಬರ್ ಅಂತ ಕೊಡ್ತಾರೆ. ಪಂಚಾಯತಲ್ಲೂ ಕೊಡ್ತಾರೆ, BBMPಲೂ ಕೊಡ್ತಾರೆ, ಬೇರೆ ಕಡೆಗೂ ಮುನ್ಸಿಪಾಲ್ಟಿಗಳಲ್ಲೂ ಕೊಡ್ತಾರೆ. ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರ್ ಅಂತ, ಅದು ಆಸ್ತಿಯ ಗುರುತಿನ ಸಂಖ್ಯೆ ಅಂತ. ಬೆಂಗಳೂರಲ್ಲಿ ಅದು 12 ಅಂಕೆಯ ಒಂದು ನಂಬರ್, ಅದು ಗೊತ್ತಾಯ್ತಾ, ಅದು ಕೊಟ್ಟಿರ್ತಾರೆ. ಅದು ಎಲ್ಲ ಖಾತೆಗಳಿಗೂ ಇರುತ್ತೆ. ಏನು ಮಾಡಿದ್ರು, ಎ ಖಾತೆಗೆ ಅದು ಕೊಡ್ತಾಯಿದ್ರು PID ನಂಬರು, ಬಿ ಖಾತೆಗೆ ಕೊಡ್ತಿರಲಿಲ್ಲ. ಈಗ ನೀವು ಈ ಖಾತೆ ಮಾಡ್ಕೊಳ್ಳೋಕ್ಕೆ ನಿಮಗೆ ಪಂಚಾಯತಿ ಖಾತೆ ಆಗಿರ್ಬೋದು ಅಥವಾ ನಗರ ವ್ಯಾಪ್ತಿಯ ಖಾತೆ ಇರ್ಬೋದು, ಈ ಖಾತೆ ಮಾಡ್ಕೋಬೇಕು ಅಂತಾದರೆ ನಿಮಗೆ ಆ PID ನಂಬರ್ ಬೇಕು. PID ನಂಬರ್ ಇಲ್ಲದೆ ಹೋದರೆ ನಿಮಗೆ ಈ ಖಾತೆ ಆಗೋದಿಲ್ಲ, ಜ್ಞಾಪಕ ಇರಲಿ, ಗೊತ್ತಾಯ್ತಾ. ಮತ್ತು ಪಂಚಾಯತಿ ಸಂಬಂಧಪಟ್ಟ ಹಾಗೆ ಅಲ್ಲಿ ಫಾರಮ್ 9, 11 ಮತ್ತು 11B ಅಂತ 3 ಇತ್ತು, ಗೊತ್ತಾಯ್ತಾ. ಅದು 9, 11 ಏನಿದೆ ಖಾತೆಗಳು, ಅದು ಎ ಖಾತೆಗೆ ಸಮ. ಈ ಕಾರ್ಪೊರೇಷನ್ ಲೆವೆಲ್ ಎ ಖಾತೆ ಅಂತ ಬರುತ್ತಲ್ಲ BBMPಯಲ್ಲಿ, ಅದಕ್ಕೆ ಸಮ ಆಗುತ್ತೆ ಬೇರೆ ಕಡೆ. ಆದರೆ 11B ಅಂತಿದೆ, ಅದು ಬಿ ಖಾತೆಗೆ ಸಮ. ಅಲ್ಲೂ ಕೂಡ PID ನಂಬರ್ ಕೊಡಲ್ಲ. ಆ ಫಾರಮ್ 9 ಮತ್ತು 11A ಅಂತೇನಿದೆ ಅದಕ್ಕೆ ಮಾತ್ರ ಅವರು PID ನಂಬರ್ ಕೊಡ್ತಾ ಬಂದಿದ್ದಾರೆ, ಗೊತ್ತಾಯ್ತಾ. ಈಗ ನಾನು ಹಿಂದೆ ಹೇಳಿದ್ದೆ, ನೀವು ಕಾನೂನುಬದ್ಧವಾಗಿ ರಚನೆ ಅಂತ ಪ್ರಾಪರ್ಟಿಗಳನ್ನು ಕೊಂಡ್ರೆ, ಸಪೋಸಿಂಗ್ ಯಾರೋ ಒಬ್ಬರು ರೆವೆನ್ಯೂ ಲ್ಯಾಂಡಲ್ಲಿ ಒಂದು ಸೈಟ್ಗಳನ್ನು ಮಾಡಿದ್ದಾರೆ, ಅದು ಕೊಳ್ತೀರಾ, ಗೊತ್ತಾಯ್ತಾ. ಅವಾಗೇನಾಗುತ್ತೆ, ಅಲ್ಲಿ ಎರಡು ಕಾನೂನುಬದ್ಧ ಒಂದು ಏನಂತಾರೆ ಅದಕ್ಕೆ ಫಾರ್ಮ್ಯಾಲಿಟಿ ಆಗಿರಲ್ಲ. ನಂಬರ್ 1, ಅದು ವ್ಯವಸಾಯೇತರ ಉದ್ದೇಶಕ್ಕೆ ಬಳಸ್ಕೊಳ್ಳೋದಕ್ಕೆ ಕನ್ವರ್ಷನ್ ಆಗಿರಲ್ಲ DC ಇಂದ. ಮತ್ತು ಎರಡನೇದು, ಆ ಲೇಔಟ್ ಪ್ಲ್ಯಾನು ಅಪ್ರೂವ್ ಆಗಿರಲ್ಲ.
ಆ ಕಾರಣದಿಂದ BBMPಲಿ ಏನು ಮಾಡ್ತಿದ್ರು, ಅದಕ್ಕೆ ಬಿ ಖಾತಾ ಕೊಡೋರು. ಗೊತ್ತಾಯ್ತಾ? ಕನ್ವರ್ಷನ್ ಮಾಡಿಸ್ಕೊಂಬನ್ನಿ, ಬೆಟರ್ಮೆಂಟ್ ಫೀಸ್ ಕಟ್ಟಿ, ಮತ್ತು ಈಗ ಅಪ್ರೂವಲ್ ಲೇಔಟ್ ಅಪ್ರೂವಲ್ ಮಾಡಿಸ್ಕೊಳ್ಳಿ, ಆನಂತರ ಕೆ ಖಾತಾ ಕೊಡ್ತೀವಿ ಅಂತ ಹೇಳಿದರು. ಆದರೂ ಜನ ತೊಗೊಳ್ತಾ ಇದ್ರು. ಯಾಕಂದರೆ ಯಾವುದೋ ಒಂದು ಖಾತೆ ಬರುತ್ತಲ್ಲ, ಬಿ ಖಾತಾ ಅಂತ ಒಂದು ಬಂದುಬಿಡುತ್ತಲ್ಲ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಗಮನಿಸ್ತಿರಲ್ಲ. ಈಗೇನಾಗಿದೆ, ಈ ಖಾತಾ ಬಂದಾಗ PID ನಂಬರು ಸಿಗ್ತಾ ಇಲ್ಲ ಅವ್ರಿಗೆ. ಗೊತ್ತಾಯ್ತಾ? ಆದ್ದರಿಂದ PID ನಂಬರ್ ಇಲ್ಲದೆ ಹೋದರೆ PID ನಂಬರ್ ಹಾಕ್ಸ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನು ನಾನು ನಿಮ್ಗೆ ಹೇಳ್ತೀನಿ. ಈಗ ನಿಮ್ಗೆ ಹೇಳಿದ್ನಲ್ಲ ನಾನು, ಬಿ ಖಾತಾ ಇದ್ದರೆ PID ನಂಬರ್ ಇರೋಲ್ಲ, ಕೊಡೋದಿಲ್ಲ ಅವರು. ಗೊತ್ತಾಯ್ತಾ? ಕೊಟ್ಟಿರಲ್ಲ. ಕೊಟ್ಟಿದ್ದರೆ ಓಕೆ. ಆದರೆ PID ನಂಬರ್ ಇಲ್ಲದೆ ಇದ್ದರೆ PID ನಂಬರ್ ತೊಗೊಂಡು ಎ ಖಾತಾ ಇದು ಯಾವುದು ಈ ಖಾತಾ ಮಾಡಿಸ್ಕೋಬೇಕಾಗುತ್ತೆ. ಗೊತ್ತಾಯ್ತಾ? ಈಗ ಇದಕ್ಕೆ ಸಂಪಟ್ಟಂತೆ ಕಾನೂನು ವಿಷಯ ಅದೇ ಹೇಳ್ಬಿಡ್ತೀನಿ. ಮೊದಲು ಏನು ಮಾಡ್ತಿದ್ರು, BBMPಯಲ್ಲಿ ಎ ಖಾತಾಗೆ ಮಾತ್ರ PID ನಂಬರ್ ಕೊಡ್ತಿದ್ರು, ಬಿ ಖಾತಾಗೆ ಕೊಡ್ತಿರಲಿಲ್ಲ. ಗೊತ್ತಾಯ್ತಾ? ಆಗ ಒಂದಷ್ಟು ಜನ ರಿಟ್ ಪಿಟಿಷನ್ ಹಾಕಿದ್ರು, ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿದರು. ಅದು 2021ರಲ್ಲಿ ಬಂದಂತಹ ಒಂದು ಜಡ್ಜ್ಮೆಂಟ್ ಏನಿದೆ, ಕರ್ನಾಟಕ ಹೈಕೋರ್ಟ್ ಜಡ್ಜ್ಮೆಂಟು, ಅದು ರಿಟ್ ಪಿಟಿಷನ್ ನಂಬರ್ 540/98 ಆಫ್ 2021 ಮತ್ತು 2452 ಆಫ್ 2021. ಗೊತ್ತಾಯ್ತಾ? ಇದು 12/11/21 ಜಡ್ಜ್ಮೆಂಟ್ ಆಗಿದೆ. ಇದು ಮಧುಸೂದನ ಬದ್ರಿ ಆ್ಯಂಡ್ ಅನದರ್ ವರ್ಸಸ್ BBMP. ಈ ಒಂದು ಕೇಸ್ನಲ್ಲಿ ಈ ಅಂಶಗಳನ್ನು ಈಗ 2 ಥರ ಖಾತೆ ಮಾಡ್ತಕ್ಕಂಥದ್ದು ಮತ್ತು ಖಾತೆಗಳಿಗೆ PID ನಂಬರ್ ಕೊಡದೇ ಇರತಕ್ಕಂಥದ್ರ ಬಗ್ಗೆ ಚರ್ಚೆ ಆಗಿದೆ ಕೋರ್ಟ್ನಲ್ಲಿ. ಈ ರಿಟ್ ಪಿಟಿಷನ್ಲಿ ಅದು ಹೈಕೋರ್ಟು ಇದರ ಕುರಿತು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಚರ್ಚೆ ಮಾಡಿ, ನೀವು ಯಾವ ಖಾತೆನ ಲೀಗಲ್ ಅಂಥೇಳಿ ಎ ಖಾತೆ ಕೊಡ್ತಾ ಇದ್ದೀರಾ ಓಕೆ, ಕೆಲವಕ್ಕೆ ಕಂಪ್ಲೈನ್ಸ್ ಇಲ್ಲ ಅಂಥೇಳಿ ಬಿ ಖಾತೆ ಕೊಡ್ತಾ ಇದ್ದೀರಾ ಅದು ಓಕೆ, ಆದರೆ ಟ್ಯಾಕ್ಸ್ ಕಟ್ಸ್ಕೊಳ್ತಾ ಇದ್ದೀರಾ, ಅಲ್ಲಿಗೆ ಆಸ್ತಿಯ ಗುರುತನ್ನು ಹಿಡಿದು ನೀವು ಟ್ಯಾಕ್ಸ್ ಕಟ್ಕೊಳ್ತಾ ಇದ್ದೀರಾ. ಆದ್ದರಿಂದ ನೀವು ಎ ಖಾತೆಗೆ ಮಾತ್ರ PID ನಂಬರ್ ಕೊಡ್ತೀನಿ, ಬಿ ಖಾತೆ ಕೊಡಲ್ಲ ಅಂತಕ್ಕಂಥದ್ದು ತಪ್ಪಾಗತ್ತೆ. ಆದ್ದರಿಂದ ಎರಡೂ ಖಾತೆಗಳಿಗೆ PID ನಂಬರ್ ಕೊಡಬೇಕಾಗತ್ತೆ ಅಂತ ಹೇಳಿ ಜಡ್ಮೆಂಟ್ ಕೊಟ್ಟಿದೆ. ಆ ಪ್ರಕಾರವಾಗಿ ತದನಂತರದಲ್ಲಿ BBMP ತನ್ನ ಖಾತಾ ರೂಲ್ಗಳಿಗೆ ಅಮೆಂಡ್ಮೆಂಟ್ ಕೂಡ ಮಾಡಿಕೊಂಡಿದೆ. ಈಗ ಎಲ್ಲ ಖಾತೆಗಳಿಗೂ PID ನಂಬರ್ ಸಿಕ್ಕತ್ತೆ. ಗೊತ್ತಾಯ್ತಾ? ಈ ಪಂಚಾಯತ್ ಖಾತೆಗೆ ಸಂಬಂಧಪಟ್ಟಂತೆ ನನಗೆ ಯಾವುದೂ ಜಡ್ಮೆಂಟ್ ಸಿಕ್ಕಿಲ್ಲ. ಇದು ಅದಕ್ಕೂ ಅನ್ವಯ ಮಾಡ್ಕೋಬೋದು. ಗೊತ್ತಾಯ್ತಾ? ಇಲ್ಲಿ ಆಗತ್ತೆ ಅಂತ ಅಲ್ಲೂ ಆಗಬೇಕಾಗತ್ತೆ. ಅವರು ಕೂಡ ಎಲ್ಲ ಖಾತೆಗಳಿಗೆ PID ನಂಬರ್ ಕೊಡಬೇಕಾಗತ್ತೆ. ಒಂದು ಸಲ PID ನಂಬರ್ ಕೊಟ್ಟರೆ, PID ನಂಬರ್ ಇದ್ದರೆ ಅಥವಾ ನೀವು ಅಪ್ಲೈ ಮಾಡಿ ತೊಗೊಂಡ್ರೆ, ಗೊತ್ತಾಯ್ತಾ, ಕೊಡಲೇಬೇಕು ಅವರು. ಕಾನೂನು ಈ ಜಡ್ಮೆಂಟನ್ನು ನೀವು ಕೋರ್ಟ್ ಮಾಡ್ಬೋದು, ಅಥವಾ ಅವರ ರೂಲ್ಸ್ಗೆ ಏನು ಅಮೆಂಡ್ಮೆಂಟ್ ಆಗಿದೆ ಅದರ ಆಧಾರದ ಮೇಲೆ ಅವರು PID ನಂಬರ್ನ ಎ ಖಾತೆ ಬಿ ಖಾತೆ ಕೊಡಲೇಬೇಕು. ಪಂಚಾಯತಿಯಲ್ಲೂ ಕೊಡಬೇಕಾಗತ್ತೆ ಬಿ ಖಾತೆಗೆ. ಆ ನಂತರದಲ್ಲಿ ನೀವು ಈ ಸ್ವತ್ತು ಅದಕ್ಕೆ ವೆಬ್ಸೈಟಿಗೆ ಹೋಗಿ ಅಥವಾ ಆ್ಯಪನ್ನು ಉಪಯೋಗಿಸಿ ನೀವು ನಿಮ್ಮ ಈ ಖಾತೆಯಲ್ಲಿ ನಿಮ್ಮ ಪ್ರಾಪರ್ಟಿಯ ದಾಖಲೆಗಳನ್ನು ಪ್ರಾಪರ್ಟಿಯ ವಿವರಗಳನ್ನು ದಾಖಲೆ ಮಾಡ್ಬೋದಾಗಿದೆ. ಇದು ನಾನು ಬಹಳ ಅವಶ್ಯಕವಾಗಿ ನಿಮ್ಗೆ ಹೇಳೋದು, ಬಹಳ ಜನಕ್ಕೆ ಗೊತ್ತಿಲ್ಲ ಪಾಪ. ಈ ಖಾತೆ ಬಂದಿದೆ, ನಮಗೆ ಈ PID ನಂಬರ್ ಇಲ್ಲ, ಖಾತಾ ಮಾಡ್ಕೊಳಕ್ಕಾಗಲ್ಲ ಅಂತ ಆಕಾಶ ನೋಡ್ತಾ ಕೂತಿದ್ದಾರೆ. ಇಲ್ಲ, ಆ ಥರ ಅವಕಾಶ ಇಲ್ಲ. PID ನಂಬರ್ ಕೊಡಬೇಕಾಗತ್ತೆ ಎಲ್ಲ ಖಾತೆಗಳಿಗೂ ಅಂತೇಳಿ ಕರ್ನಾಟಕ ಹೈಕೋರ್ಟ್ ಜಡ್ಮೆಂಟ್ ಕೊಟ್ಟಿದೆ. ಗೊತ್ತಾಯ್ತಾ? ಯಾವುದೇ ಒಂದು ಖಾತೆ ನೀವು ಖಾತೆ ಮಾಡಿದ್ದೀರಾ ಮತ್ತು ಕಂದಾಯ ತಗೊಳ್ತಾ ಇದ್ದೀರಾ ಖಾತೆಯಿಂದ ಅಂದರೆ ಆ ಖಾತೆ ಯಾವುದು ಅಂತ ನಿರ್ಧಾರ ಆಗಬೇಕಾಗತ್ತೆ. ಅದಕ್ಕೆ ಗುರುತಬೇಕಾಗತ್ತೆ. ಆ ಗುರುತಿನ ನಂಬರ್ ಕೊಡಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಕರ್ನಾಟಕ ಹೈಕೋರ್ಟು PID ನಂಬರ್ನ ಕಡ್ಡಾಯಗೊಳಿಸಿದೆ. ಎಲ್ಲ ಖಾತೆಗಳಿಗೂ ಕೊಡಬೇಕಾಗತ್ತೆ. ಗೊತ್ತಾಯ್ತಾ? ಇದು ಪಂಚಾಯತಿಗೂ ಅನ್ವಯ ಆಗುತ್ತೆ, ಅವರು ಕೂಡ ಕೊಡಬೇಕಾಗತ್ತೆ. ಈಗ ಈ ಖಾತೆ ನೀವು ತಗೊಂಡು ಮುಂದೆ ನೀವು ಯಾವುದಾರ ಮಾರಾಟ ಮಾಡೋದಿದ್ರೆ, ವಿಭಾಗ ಮಾಡ್ಕೊಳ್ಳೋದಿದ್ರೆ, ಅಥವಾ ಕೊಳ್ಳೋದಿದ್ರೆ, ಮತ್ತು ಲೋನ್ ತೊಗೊಳ್ಳೋದಿದ್ರೆ ಬ್ಯಾಂಕ್ನಲ್ಲಿ ಉಪಯೋಗಿಸ್ಕೋಬೋದಾಗಿರುತ್ತೆ. ಮತ್ತು ಈಗ ಇವರೆಲ್ಲ ಮಾಡ್ತಾ ಬಂದಿರೋದು ನೋಡಿದ್ರೆ ಇನ್ನೇನು ಮುಂದಿನ್ನೇನು ತರ್ತಾರಪ್ಪ, ಇನ್ನೇನು ಸಂಕಟ ತಂದು ಕೊಡ್ತಾರೆ ಜನಗಳಿಗೆ ಅಂತ ನನಗೆ ಗೊತ್ತಿಲ್ಲ. ನಾಳೆ ಮತ್ತೆ ಅವರು ಈಗ ಇದು ಯಾವುದಕ್ಕೆ ಬಿ ಖಾತೆಗೆ PID ನಂಬರ್ ಕೊಟ್ಬಿಟ್ಟಿದ್ದೀವಿ, ಆದರೂ ಕೂಡ ಅವರು ಅಲ್ಲಿ ಕೆಲವು ಕಾನೂನುಬದ್ಧ ಅಂಶಗಳನ್ನು ಪಾಲನೆ ಮಾಡಿಲ್ಲ ಅಂಥೇಳಿ ಅವ್ರು ಬೇಕಾದ್ರೆ ಬೆಟರ್ಮೆಂಟ್ ಚಾರ್ಜಸ್ ಕಟ್ಸ್ಕೋಬೋದು, ಅಥವಾ ಯಾವುದೋ ಒಂದು ಆ ಸರ್ಟಿಫಿಕೇಟ್ ತೊಗೊಂಬನ್ನಿ, ಈ ಸರ್ಟಿಫಿಕೇಟ್ ತೊಗೊಂಬನ್ನಿ, ಖಾತಾ ಮಾಡ್ತೀವಿ ಅಂತ ಹೇಳ್ಬೋದು. ಅದಕ್ಕೆಲ್ಲ ನಾವು ಸಿದ್ಧರಾಗಬೇಕಾಗತ್ತೆ. ಇಲ್ಲ ತುಂಬ ತೊಂದರೆ ಆದರೆ ಹೈಕೋರ್ಟ್ ಇದ್ದೇ ಇದೆ, ತಾವ್ಯಾರೋ ತಲೆ ಕೆಡಿಸ್ಕೋಬಾರ್ದು. ಆದ್ದರಿಂದ ನಾನು ಹೇಳಿದ ರೀತಿಯಲ್ಲಿ ನೀವು PID ನಂಬರ್ ಇದ್ದರೆ ಅಥವಾ ಇಲ್ದಿದ್ರೆ ಪಡ್ಕೊಂಡು ತಾವು ಈ ಖಾತಾ ಮಾಡ್ಕೋಬೋದು. ಆದರೆ ಒಂದಂತೂ ಸತ್ಯ, ನೆನಪಿರಲಿ, ಜ್ಞಾಪಕ ಇರಲಿ, ಮರಿಬೇಡಿ, ನಿಮ್ಮ ಎಲ್ಲ ಖಾತೆಗಳು ರಾಜ್ಯಾದ್ಯಂತ ಈ ಖಾತೆ ಕಡ್ಡಾಯವಾಗಿದೆ. ಏಪ್ರಿಲ್ 1ರಿಂದ 2024 ಕಡ್ಡಾಯ ಆಗಿದೆ. ಆದ್ದರಿಂದ ಈ ಖಾತೆಯನ್ನು ಎಲ್ಲರೂ ಹೊಂದಬೇಕಾಗತ್ತೆ. ಈ ಖಾತೆಯಲ್ಲಿ ನಿಮ್ಮ ಪ್ರಾಪರ್ಟಿಯ ಡೀಟೇಲ್ಸ್ನ ಎಂಟ್ರಿ ಮಾಡಿ ಈ ಖಾತೆ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.